ಹೀಗೆ ಬಂದ್ ಮಾಡೇ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಹೇಳ್ತಾ ಇದ್ರೆ ನಾಳೆ ಕರ್ನಾಟಕದಲ್ಲಿ ಶಾಲೆಗಳಿಗೆ ಪ್ರಮುಖವಾಗಿ ರಜೆ ಇದೆಯಾ ಇಲ್ವಾ? ಕೆಲವೇ ಕ್ಷಣಗಳಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆ ನಡೆಸ್ತಾ ಇದ್ದಾರೆ. ನಾಳೆ SSLC ಮಕ್ಕಳಿಗೆ ಪರೀಕ್ಷೆ ಇಲ್ಲ, ಆದ್ರೆ 5, 6, 7, 8, 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ಪರೀಕ್ಷೆ ಇದೆ. ಬಂದ್ ಹಿನ್ನೆಲೆಯಲ್ಲಿ ಏನಾದ್ರು ಪರೀಕ್ಷೆಯನ್ನ ಮುಂದೂಡಬೇಕಾ ಬೇಡವಾ? ಸಾರಿಗೆ ವ್ಯವಸ್ಥೆ ಇಲ್ಲ ಅಂತಾದ್ರೆ ಮಕ್ಕಳಿಗೆ ತೊಂದರೆ ಆಗ್ಬಿಡುತ್ತೆ. ಹೀಗಾಗಿ ಗೃಹ ಮತ್ತು ಸಾರಿಗೆ ಸಚಿವರುಗಳ ಜೊತೆಗೂ ಕೂಡ ಸಭೆ ನಡೆಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಿದ್ದು, ಆ ನಂತರದಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ನಾಳೆ ಈಗ ಆಲ್ರೆಡಿ SSLC ಪರೀಕ್ಷೆ ಶುರುವಾಗಿದೆ ಇವತ್ತಿನಿಂದ, ಹಂಗಂತ ಹೇಳಿ ನಾಳೆ ಪರೀಕ್ಷೆ ಇಲ್ಲ. ಆದ್ರೆ ಉಳಿದಂತ ಕೆಲ ತರಗತಿಗಳಿಗೆ ನಾಳೆ ಗಣಿತ ಪರೀಕ್ಷೆ ಇದೆ. ಹಂಗಾಗಿ ನಾಳೆ ಏನು ಬಂಧನ ತೀವ್ರತೆ ಹೇಗಿರುತ್ತೆ, ಏನು ಬಹಳ ದೊಡ್ಡ ಮಟ್ಟದಲ್ಲಿ ಬಂದ್ ಆಗ್ಬಿಟ್ರೆ, ಬಸ್ಗಳಿಲ್ಲದೆ ಇರುವಂತಹ ಸನ್ನಿವೇಶ ಬಂದ್ಬಿಟ್ರೆ ಮಕ್ಕಳಿಗೆ ತೊಂದರೆ ಆಗುತ್ತಾ? ಇದೆಲ್ಲ ಮಧು ಬಂಗಾರಪ್ಪ ಏನ್ ಹೇಳಿದರೆ ಬನ್ನಿ ಕೇಳೋಣ. ನಾಳೆ ರಜಾ ಕೊಡೋದಕ್ಕೆ ಬರೋದಿಲ್ಲ, ಆಸ್ ಇಟ್ ಈಸು ಎಕ್ಸಾಮು ಕೂಡ ನಡೆಸಬೇಕಾಗತ್ತೆ. ಬಟ್ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಆಗುತ್ತೆ, ಅದು ಇವತ್ತು ಗೊತ್ತಾಗ್ತದೆ. ಈಗ ಕೆಲವು ಸಂಘ ಸಂಸ್ಥೆಗಳು ನಾವು ಮೌಖಿಕವಾಗಿ ಅಂದರೆ ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀವಿ, ಆದರೆ ನಾವೆಲ್ಲ ಕ್ಲೋಸ್ ಮಾಡೋದು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ನಾವು ನೋಡಬೇಕಾಗತ್ತೆ. ಅದನ್ನ ನೋಡಿಕೊಂಡು ಸೇಫ್ಟಿನೂ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ. ನಾಳೆ ಸ್ವಲ್ಪ ಈ ಬಂದ್ಗಳು ಅಂತಾದಾಗ ಶಾಂತಿಯುತವಾಗಾದ್ರೆ ಓಕೆ, ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ನಮ್ಮ ಮಕ್ಕಳಿಗೆ ತೊಂದರೆ ಆದರೆ ಆಸ್ ಇಟ್ ಈಸ್ ಎಕ್ಸಾಮ್ ಕಾನ್ಸ್ಟೆಂಟ್ ಆಗಿರುತ್ತೆ. ಬಟ್ ಇಟ್ ವಿಲ್ ಬಿ ಕ್ಯಾನ್ಸಲ್ಡ್ ಓನ್ಲಿ ಆನ್ ದ ಗೈಡೆನ್ಸಸ್ ಆಫ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅಂದರೆ ನಮ್ಮ ಸಾರಿಗೆ ಮಂತ್ರಿಗಳು ಮತ್ತು ಗೃಹ ಸಚಿವರ ಒಂದು ಮಾರ್ಗದರ್ಶನವನ್ನು ತಗೊಂಡು ಮಕ್ಕಳ ಹಿತದೃಷ್ಟಿ ಒಂದು ಅವರಿಗೆ ಓಡಾಡ್ತಕ್ಕಂಥದ್ದು ವ್ಯವಸ್ಥೆನ ನೋಡ್ಕೊಂಡು ಮಾಡಬೇಕಾಗತ್ತೆ. ಅದಕ್ಕೆ ನಾನದು ನೋಡೋಣ.